ನೋಡಿ, ಅವರು ಪೋಸ್ಟರನ್ನು ಅಂಟಿಸಿರೋದು ಮುಷ್ಕರ ಮಾಡೇ ಮಾಡ್ತೀವಿ ಅಂತ ಅಲ್ಲ. ಅವ್ರು ಏನು ಹೇಳ್ತಾರೆ ಆ ಪೋಸ್ಟರ್ನಲ್ಲಿ ಅಂದರೆ, ಬೇಡಿಕೆ ಈಡೇರಿಸಿದರೆ ಬಸ್ ಸಂಚಾರ, ಇಲ್ಲದಿದ್ದರೆ ಬಂದ್ ಅಂತ. BMTC ಆಯಿತು, ಈಗ KSRTC ಬಸ್ಗೂ ಕೂಡ ಮುಷ್ಕರದ ಪೋಸ್ಟರನ್ನು ಅಂಟಿಸಲಾಗಿದೆ. ಅವರು ಅದರ ಪೋಸ್ಟರ್ನಲ್ಲಿ ಹೇಳ್ಕೊಂಡಿರೋದು, ಬೇಡಿಕೆ ಈಡೇರಿಸಿದರೆ ಮಾತ್ರ ಬಸ್ ಸಂಚಾರ, ಇಲ್ಲದೇ ಇದ್ದರೆ ಬಂದ್. ಬಸ್ಗಳ ಮೇಲೆ ಪೋಸ್ಟರ್ ಅಂಟಿಸಿ ಜನರಿಗೆ ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅರಿಯರ್ಸ್ ಕೊಡಬೇಕು, ಸ್ಯಾಲ್ರಿ ರೈಸ್ ಮಾಡಬೇಕು, ಸಸ್ಪೆಂಡ್ ಆದವ್ರನ್ನ ಮತ್ತೆ ವಾಪಸ್ ಕೆಲಸಕ್ಕೆ ತಗೋಬೇಕು ಅಂತ ಬೇಡಿಕೆಗಳನ್ನ ಇಟ್ಟಿದ್ದಾರಲ್ಲ, ಅದನ್ನು ಸರ್ಕಾರ ಈಡೇರಿಸಬೇಕು. ಆಗ ನಾವು ಮುಷ್ಕರವನ್ನು ಕೈ ಬಿಡ್ತೀವಿ. ಇಲ್ಲ ಅಂತಂದರೆ ನಾಳೆಯಿಂದ ಮುಷ್ಕರ ಇರುತ್ತೆ ಅನ್ನೋ ರೀತಿಯಲ್ಲಿ ಬರೆದಿದ್ದಾರೆ. ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವಂತಹ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಇವತ್ತು CM ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಅದಕ್ಕೂ ಮುಂಚೆ ಒಂದೊಮ್ಮೆ ಸಭೆಯಲ್ಲಿ ಏನಾದರೂ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂತ ಹೇಳಿ ಸರ್ಕಾರ ನಿರ್ಧಾರಗಳನ್ನು ಕೈಗೊಂಡ್ರೆ ಮುಷ್ಕರವನ್ನು ಆರಂಭ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳಂತೂ ಆದ ಹಾಗೆ ಕಾಣ್ತಾ ಇದೆ. ಗಮನಿಸ್ತಾ ಇದ್ದೀರಿ, ನಾನೀಗ ಮೆಜೆಸ್ಟಿಕ್ನ KSRTC ಬಸ್ ಸ್ಟಾಪ್ ಏನಿದೆ ಅದರ ಒಳಭಾಗದಲ್ಲಿದ್ದೇನೆ. ತುಮಕೂರು ಟು ಬೆಂಗಳೂರು ಓಡಾಟ ಮಾಡುವಂಥ ಬಸ್ನಲ್ಲಿ ಈಗಾಗಲೇ ಮುಷ್ಕರದ ಡೀಟೇಲ್ಸ್ಗಳನ್ನು ಹಾಕಿಕೊಂಡು, ಪೋಸ್ಟರ್ಗಳನ್ನು ಹಾಕಿಕೊಂಡು ಓಡಾಟವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ, ಬಸ್ಗಳಲ್ಲಿ ಈಗಾಗಲೇ ಅನೇಕ ಬಸ್ಗಳಲ್ಲಿ ಸ್ಟಿಕ್ಕರ್ಗಳನ್ನು ಹಾಕಲಾಗಿದೆ. ಯಾವುದೇ ಕಾರಣಕ್ಕೂ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಮುಂದಾಗಲಿಲ್ಲ ಅಂತ ಹೇಳಿದ್ರೆ ನಾವಂತೂ ಜಗ್ಗಲ್ಲ ಬಗ್ಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳನ್ನು ಮಾಡಿಕೊಂಡ ಹಾಗೆ ಕಾಣ್ತದೆ. ಸೊ ಅದೇ ಕಾರಣಕ್ಕಾಗಿ ಅನೇಕ ಬಸ್ಗಳಲ್ಲಿ ಈಗ KSRTC ಇರ್ಬೋದು, BMTC ಇರ್ಬೋದು, ಕಲ್ಯಾಣ ಕರ್ನಾಟಕ ವಾಯುವ್ಯ ಸಾರಿಗೆ ಎಲ್ಲರೂ ಕೂಡ ಬೋರ್ಡ್ಗಳನ್ನು ಅಂದರೆ ಪೋಸ್ಟರ್ಗಳೇನಿದೆ ಪೋಸ್ಟರ್ಗಳನ್ನು ಹಾಕಿಕೊಂಡು ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ಮುಷ್ಕರವನ್ನು ಆರಂಭ ಮಾಡ್ತೇವೆ ಅನ್ನುವಂಥ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ನಾವು ರಸ್ತೆಗಿಳಿಯಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಒಂದಷ್ಟು ತಯಾರಿಗಳಂತೂ ಆದ ಹಾಗೆ ಕಾಣ್ತಾ ಇದೆ. ಯಾರು ಕೂಡ ನಾವು ರಸ್ತೆಗೆ ಇಳಿಯೋದು ಬೇಡ ಅನ್ನುವಂಥ ನಿಟ್ಟಲ್ಲಿ ಇದೆ. ಕೆಲ ಚಾಲಕರು ಕೂಡ ಇದ್ದಾರೆ, ನಾನು ಅವ್ರನ್ನ ಮಾತನಾಡಿಸ್ತೇನೆ, ಸಿಬ್ಬಂದಿ ಇದ್ದಾರೆ. ಸರಿಗ ನಾಳೆ ಮುಷ್ಕರಕ್ಕೆ ಕರೆ ಕೊಟ್ಟರೆ ನೀವು ರಸ್ತೆಗೆ ಇಳಿತೀರಾ ಹೇಗೆ? ಸ್ವಾಮಿ, ಈಗ ನಮಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಇದೆ. ಅವರು ಸರ್ಕಾರದ ಆದೇಶದ ಮೇಲೆ ನಾವು ಹೆಣ್ಮಕ್ಳು ಈಗ ಏನು ಫ್ರೀ ಅಂತ ಕೊಟ್ಟರ ಆದೇಶ ಪಾಲಿಸ್ತಾ ಇದ್ದೀವಲ್ವಾ, ಅದೇ ನಿಟ್ಟಿನಲ್ಲಿ ನಮಗೆ ಸರ್ಕಾರದ ಮೇಲೆ ಭರವಸೆ ಇದೆ. ಇವತ್ತೇನು CM ಸಭೆ ಇದೆ ಅಲ್ಲ, ಅದರಲ್ಲಿ ನಮಗೆ ಅನುಕೂಲ ಆಗೋ ರೀತಿ ಮಾಡ್ಕೊಡ್ತಾರೆ ಅಂತ ನಮಗೆ ತುಂಬ ಭರವಸೆ ಇದೆ ಸ್ವಾಮಿ. ಒಂದೊಮ್ಮೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತೀರಿ ನೆಕ್ಸ್ಟ್? ನೋಡ್ಬೇಕು ಸ್ವಾಮಿ, ನಮ್ಮ ಯೂನಿಯನ್ ಲೀಡರ್ಗಳು ಇರ್ತಾರೆ, ಅವರೆಲ್ಲ ಏನು ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡು. ನಾವೇ ಇದಲ್ಲ, ಮುಷ್ಕರ ಅಂತ ಹೇಳಿದ್ರೆ ನೀವು ನಿಲ್ಲಿಸ್ತೀರಿ ಬಸ್? ನೋಡ್ಬೇಕು, 4 ಜನ ಹೆಂಗೆ ಮಾಡ್ತಾರೆ ನಾವು ಹಂಗೆ ಮಾಡ್ಬೇಕಾಗ್ತದೆ. ಬಟ್ ಸರ್ಕಾರದ ಮೇಲೆ ನಮ್ಮ ನಂಬಿಕೆ ಇದೆ ಸ್ವಾಮಿ, ನಂಬಿಕೆ ಇದೆ. ಒಂದು ಅಕಸ್ಮಾತ್ ನಾವು ಮುಷ್ಕರ ಮಾಡಿ ಅಂತ ಹೇಳಿದ್ರೆ ಬಸ್ ನಿಲ್ಸೋದಕ್ಕೆ ರೆಡಿ ಇದ್ದೀರಾ? ಮಾಡಿ ಬಸ್ ರೆಡಿ ಇದ್ವಿ. ಒಂದೇನಂದ್ರೆ ಸರ್ಕಾರದ ನಾವೇನಂದ್ರೆ ಒಂದು ಹೇಳೋದಂದ್ರೆ ಎಲ್ಲರೂ ಬಗೆಗಳು ಕೊಟ್ವಿ, ಎಲ್ಲರಿಗೂ ಅನುಕೂಲ ಮಾಡಿಕೊಟ್ವಿ. ನಮ್ಮ ನೌಕರರು ಒಂದು ಅಳಲನ್ನು ಸ್ವಲ್ಪ ನೋಡಿ ಸ್ವಲ್ಪ ಏನೋ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ಸರ್ಕಾರ ನಮ್ಮ ಮನವಿ. ಇದು ನೌಕರರ ಮಾತು. ನಾಳೆ ಕರೆ ಕೊಟ್ಟಿರುವಂಥ ಮುಷ್ಕರಕ್ಕೆ ಇವತ್ತು ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದು ನಮ್ಮ ಬೇಡಿಕೆಯನ್ನು ಈಡೇರಿಸುವಂಥ ನಿಟ್ಟಲ್ಲಿ ಹೆಜ್ಜೆಯನ್ನು ಇಡಲಿಲ್ಲ ಅಂತ ಹೇಳಿದ್ರೆ, ಒಂದೊಮ್ಮೆ ಮುಷ್ಕರ ಅಂತ ಹೇಳಿದ್ರೆ ನಾವು ರಸ್ತೆಗೆ ಇಳಿಯೋಲ್ಲ, ಸಂಘಟನೆಯ ಮುಖಂಡರು ಏನು ಹೇಳ್ತಾರೆ ಅದಕ್ಕೆ ನಾವು ಸಿದ್ಧವಾಗಿದ್ದೇವೆ ಅನ್ನುವಂಥ ಮಾತುಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹನುಮಂತ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ TV, ಬೆಂಗಳೂರು.